नमस्कार, मैं हूं शिखा शुक्ला और आप देख रहे हैं द वायरल न्यूज 974। द वायरल न्यूज 974 में आपका हार्दिक स्वागत है। खबर अच्छी लगे तो चैनल को सब्सक्राइब और खबर को शेयर जरूर करें। करुणादा विजया सेठे संगठन ने तुमकुर तालुक के हेब्बूर होबली इकाई ने नागवली ग्राम पंचायत परिसर के सामने एक विशाल मुफ्त स्वास्थ्य जांच शिविर और रक्तदान शिविर का आयोजन किया। कार्यक्रम में जेडीएस तालुक अध्यक्ष नागवली रमना ने उद्घाटन किया। ग्राम पंचायत नागन्ना ने पूर्व अध्यक्ष वीर वैश्य संगठन के अध्यक्ष लीला मूर्ति, गांव के वरिष्ठ नेता गोपलया श्रीनिवास और कई नेता ने कार्यक्रम में भाग लिया। संगठन के अध्यक्ष सोपानहल्ली श्रीनिवास, उपाध्यक्ष नवनीत कुमार, महासचिव थिम्मासन रवि कुमार, अल्पसंख्यक इकाई के अध्यक्ष सेठ, कार्यकारी अध्यक्ष वसीम दर्शन, शिवराज कैंपराज, परमेश, नवीन, कई संगठनों के पदाधिकारी और संगठन के जिलाध्यक्ष अरुण कृष्णಯ್ಯ कार्यक्रम में मौजूद रहे। एएनपीर की रिपोर्ट। नमस्कार। इದೇ ಮೊದಲ ಬಾರಿ ಕರುನಾಡ ವಿಜಯ ಸೇನೆ ಸಂಘಟನೆ ವತಿ ಹೆಬ್ಬೂರು ಹೋಬಳಿ ಘಟಕದಿಂದ ಉಚಿತವಾಗಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಅದರಲ್ಲೂ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಉಚಿತ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ। ಈಗ ತಿಳಿಸಿದ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ತಿಳಿಸಿದ ಹಾಗೆ ಅಂದಿನ ಕಾಲದಲ್ಲಿ ಒಬ್ಬ ಮನುಷ್ಯ ಮಿನಿಮಮ್ 100 ವರ್ಷದ ಮೇಲೆ ಬದುಕ್ತಿದ್ದಂತೆ। ಆದರೆ ಈಗಿನ ಮನುಷ್ಯರು ಈ ಮೆಡಿಸಿನ್ ಪ್ರಪಂಚದಲ್ಲಿ ಯಾವ ರೀತಿ ಆಗಿದೆ ಅಂದರೆ 40 ವರ್ಷಕ್ಕೆ ಇಲ್ಲ 50-60 ವರ್ಷಕ್ಕೆ ಬದುಕರೆ ಹೆಚ್ಚಾಗ್ಬಿಟ್ಟಿದೆ। ಅಂದರೆ ಆಗಿನ ಕಾಲದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಲೆನೋವು ಬಂತು ಅಂತಂದರೆ ಮನೆಯಲ್ಲೇ ಇರ್ತಕ್ಕಂತಹ ಜೀರಿಗೆ ಸಂಬಂಧಪಟ್ಟಂತೆ ಮತ್ತಿತರ ಯೋಚನೆ ಮುಖಾಂತರ ಕಾಯಿಲೆಗಳನ್ನ ನಿರ್ಮಾಣ ಮಾಡ್ಕೊತಿದ್ರು। ಆದರೆ ಇತ್ತೀಚೆಗೆಗಳಲ್ಲಿ ಒಂದು ಓವರ್ ಡೋಸ್ ತಗೊಳ್ಳೋದು ಮತ್ತಿತರ ಅಂತ ಕಾಯಿಲೆಗಳಿಗೆ, ಮೆಡಿಸಿನ್ ಕಾಯಿಲೆಗಳಿಂದ ಜನರು ಈಗಾಗಲೇ ಕಂಗೆಟ್ಟೋಗಿದ್ದಾರೆ। ದಯವಿಟ್ಟು ಹೆಚ್ಚಿಗೆ ಪುರಾತನ ಕಾಲದಲ್ಲಿ ಇದ್ದಂತಹ ಆಯುರ್ವೇದಿಕ್ ತಪಾಸಣಾ ಶಿಬಿರಕ್ಕೆ ಹಲವಾರು ಸಂಘಟನೆಗಳು ಹೆಚ್ಚಿನ ಮಹತ್ವ ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ। ಹಾಗೂ ಈ ಕಾರ್ಯಕ್ರಮ ಮಾಡಲು ನನ್ನ ಜೊತೆಗೆ ನನ್ನ ಸಂಘಟನೆಯ ಕುಟುಂಬ ಸದಸ್ಯರು ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ। ಅವರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ। ಇಂದು ಕರುನಾಡ ವಿಜಯ ಸೇನೆ ವತಿಯಿಂದ ಹೆಬ್ಬೂರು ಹೋಬಳಿ ಘಟಕದ ವತಿ ಹಾಗೂ ನಮ್ಮ ಹೋಬಳಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಜನಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ। ಇದರದ್ದು ವಿಶೇಷತೆ ಏನಂತಂದರೆ RVS ಆಯುರ್ವೇದ ಮಹಾವಿದ್ಯಾಲಯದಿಂದ ಮೊಟ್ಟಮೊದಲ ಬಾರಿಗೆ ಇಡೀ ತಾಲೂಕಿನಲ್ಲಿ ಮೊಟ್ಟಮೊದಲ ಬಾರಿಗೆ ಆಯುರ್ವೇದದ ಆಸ್ಪತ್ರೆಗಳನ್ನ ಕರ್ಕೊಂಡ್ಬಂದು ಇದರಿಂದ ಆಗುವಂಥ ಅನುಕೂಲಗಳು ಮತ್ತು ಉಚಿತವಾಗಿ ಔಷಧಿಗಳನ್ನು ಕೊಡುವಂಥ ಕಾರ್ಯವನ್ನು ಸಂಘಟನೆ ವತಿಯಿಂದ ಶ್ರೀನಿವಾಸ್ ಅವರು ಮಾಡ್ತಿರೋದು ಒಂದು ಹೆಮ್ಮೆಯ ಸಂಗತಿ। ಯಾಕೆ ಅಂತಂದರೆ ಇದ್ರ ಜೊತೆಯಲ್ಲಿ ನಾವು ಇಂಗ್ಲೀಷ್ ಮೆಡಿಷನ್ಸು ಮತ್ತು ಇನ್ನೊಂದು ಯಾವುದೋ ಮಗದೊಂದು ಮೆಡಿಷನ್ಸ್ಗೆ ಹೋಗುವಂಥ ಜನಗಳನ್ನು ಆಯ್ಕೆ ಮಾಡಿ ಆಯುರ್ವೇದದ ಕಡೆ ಕರ್ಕೊಂಬರ್ಬೇಕಾಗಿರೋದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ। ಈ ಆಯುರ್ವೇದವನ್ನು ಜನಗಳಿಗೆ ತಿಳಿಸ್ಬೇಕಾಗಿದೆ। ಪ್ರತಿಯೊಂದು ಇಂಗ್ಲೀಷ್ ಮೆಡಿಸಿನ್ ತಗೊಳೋದು ತಾತ್ಕಾಲಿಕವಾಗಿರುತ್ತಷ್ಟೇ, ಅವತ್ತು ನೋವು ಬಂದಾಗ ನೋವು ಹೋಗುತ್ತಷ್ಟೇ। ಆಯುರ್ವೇದ ಅನ್ನೋದು ಅದು ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಸತ್ವವನ್ನು ಮತ್ತೆ ಹುಟ್ಟಿಸುವಂಥ ಅದ್ರ ಕೆಪಾಸಿಟಿ ಇದೆ ಆಯುರ್ವೇದಕ್ಕೆ। ಅಂಥ ಆಯುರ್ವೇದ ಸಂಸ್ಥೆಯನ್ನು ಕರ್ಕೊಂಬಂದು ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಶ್ರೀನಿವಾಸರವರು ಮತ್ತು ನಮ್ಮ ದಾಸೇಗೌಡರಿಗೆ ಹೆಲ್ತ್ ಕ್ಯಾಂಪ್ನ ಆಯೋಜನೆ ಮಾಡಿರುವಂಥ ದಾಸೇಗೌಡರಿಗೆ ನಾನು ಮೊದಲು ಧನ್ಯವಾದಗಳನ್ನು ತಿಳಿಸ್ತೇನೆ। ಈ ಸೌಲಭ್ಯವನ್ನು ಎಲ್ಲರೂ ಸಮುದಾಯದ ಕನ್ನಡಿಗರಾಗಿ ಮತ್ತು ಎಲ್ಲ ಹಳ್ಳಿಯ ಜನಗಳು ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ।